ನಾನಿವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಎಲ್ಲಿಗಾದ್ರೂ ಹೋಗು, ಅದನ್ನೆಲ್ಲ ನಮ್ಗೆ ಕೇಳ್ತೀಯ? ಈ ಚಿತ್ರದುರ್ಗದ ಹೈವೇ ಅಲ್ಲಿ ಇದ್ದೀನಿ ನಾನಿವಾಗ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬಿಡದ. ನೀನ್ ಹೈವೇ ಮೇಲೆ ಇಲ್ಲ, ಹೇಳೋದನ್ನ ಕರೆಕ್ಟಾಗಿ ಹೇಳು. ನೀನು ಕಾರ್ ಒಳಗಿದ್ಯಾ, ಕಾರ್ ಹೈವೇ ಮೇಲಿದೆ, ಆ ಥರ ಕರೆಕ್ಟಾಗಿ ಹೇಳು. ನಾನು ಯಾಕೆ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ಸ್ಯಾಂಡಲ್ವುಡ್ ನ ದ ಗ್ರೇಟ್ ಹೀರೋ ಅವರ ಹೆಸರನ್ನು ಬಳಸ್ಕೊಂಡು ನ್ಯೂಸ್ ಮಾಡ್ಲಿಕ್ಕೆ ಹೋಗ್ತಿದ್ಯಾ, ಅಷ್ಟೇ ತಾನೇ? ಬಾಬು ಸರ್ ಕರೆಕ್ಟಾಗಿ ಹೇಳಿದ್ನ ನಾನು ಸ್ಯಾಂಡಲ್ವುಡ್ ನ ಹೀರೋ ಅಂತ. ಅಲ್ಲ, ನಿನಗೇನಾದ್ರೂ ಮರವಿನ ಕಾಯಿಲೆ ಏನಾದರೂ ಐತಾ? ಅಲ್ಲ, ದರ್ಶನ್ ಯಾವಾಗ ಸ್ಯಾಂಡಲ್ವುಡ್ಗೆ ಹೀರೋ ಆಗಿದ್ದಾರೆ? ನಾನು ಅವಾಗಲೇ ಹೇಳ್ದೆ ತಾನೇ ನಿನಗೆ ಮರವಿನ ಕಾಯಿಲೆ ಐತೆ ಅಂತಂದು. ಹೋಗಿ ಕರೆಕ್ಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊ. ಅಲ್ಲ, ಈ ಒಂದು ತಿಂಗಳು ಬಿಟ್ರೆ ಹಿಂದಿನ ದಿವಸಗಳಲ್ಲೆಲ್ಲ ಅವ್ರು ಏನಾಗಿದ್ರು? ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬಿಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಅವ್ರೇನು ಆ್ಯಂಕರ್ ಆಗಿದ್ರ ನಿಂತಾರ? ತಪ್ಪಾಗಿ ಹೇಳ್ಬಿಟ್ಟೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ನಾನು ತಪ್ಪೆಲ್ಲ ಹೇಳೋದಿಲ್ಲ, ನೀನೇ ತಪ್ಪು ಹೇಳಿರೋದು. ನೋಡು ಒಂದ್ಸರಿ ಏನು ಹೇಳಿದೆ ಹಿಂದಿನ ಸರಿ ಅಂತ. ಹಿಂದಿನ ಸರಿ ಅಲ್ಲ, ಹಿಂದಿನ ಮಾತನ್ನ. ನಾನು ಯಾಕೆ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ಸ್ಯಾಂಡಲ್ವುಡ್ ನ ದ ಗ್ರೇಟ್ ಹೀರೋ ಮೇರಿ ಲಡ್ಕಿ ನಿನ್ ಜನ್ಮಕ್ಕೆ ಹೋಗೋ. ಎಸ್, ಡಿ ಬಾಸ್ ಅಭಿಮಾನಿಗಳ ಸೋ ಕಾಲ್ಡ್ ಡಿ ಬಾಸ್ ಅಭಿಮಾನಿಗಳ ಹೀರೋ. ಸೊ ಈ ಮಾತನ್ನ ಸ್ವಲ್ಪ ಹಿಂದಕ್ಕಿಡೋಣ. ಹಿಂದಿನ ದಿನಗಳಲ್ಲಿ ನೀನು ಏನು ಮಾತಾಡಿದ್ದೆ ಅಂತ ನೀನು ನೋಡ್ತೀಯ ಒಂದ್ಸರಿ. ದಿವ್ಯಾ ವಸಂತ ಅವರೇ ನೋಡ್ತೀರಾ? ಫ್ಲಾಶ್ ಬ್ಯಾಕ್. ನಿಮ್ಮ ಇಷ್ಟವಾದ ನಾಯಕ ನಟ? ಹಳೆ ಮೂವೀಸ್ ದರ್ಶನ್ ಸರ್ದು ಕರಿಯ. ಹಳೆ ಮೂವೀಸ್ ದರ್ಶನ್ ಸರ್ದು ಕರಿಯ. ಎಸ್, ಡಿ ಬಾಸ್ ಅಭಿಮಾನಿಗಳ ಸೋ ಕಾಲ್ಡ್ ಡಿ ಬಾಸ್ ಅಭಿಮಾನಿಗಳ ಹೀರೋ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದೊಂದು. ಸೊ ದುಡ್ಡಿಗಾಗಿ ನಿನ್ನ ಅಚ್ಚುಮೆಚ್ಚಿನ ನಟ ಕರಿಯ ಅವ್ರ ವಿರುದ್ಧನೇ ನೀನು ನ್ಯೂಸ್ನ ಹೇಳ್ತಿದ್ಯಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅವ್ರ ವಿರುದ್ಧನೇ ಮಾತಾಡ್ತಿದ್ಯಲ್ಲ, ಇದು ಸರಿನಾ? ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬಿಡದ. ಡಿ ಬಾಸ್ ಬಳಗಕ್ಕಷ್ಟೇ ಸೀಮಿತವಾಗಿರುವಂತ ಹೀರೋ. ನಿಮ್ಮ ಇಷ್ಟವಾದ ನಾಯಕ ನಟ? ಹಳೆ ಮೂವೀಸ್ ದರ್ಶನ್ ಸರ್ದು ಕರಿಯ. ಈಗ ಜನ ಹೇಗಿರ್ತಾರೆ ಅಂದ್ರೆ, ಒಂದ್ ವರ್ಷದ ಹಿಂದ್ಗಡೆ ಇಂಟರ್ವ್ಯೂಗಳಲ್ಲಿ ನಾನು ದರ್ಶನ್ ಅಭಿಮಾನಿ ಅಂತ ಹೇಳ್ತಾರೆ. ಆಮೇಲೆ ಈಗ ಅವ್ರದ್ದೇನಾದ್ರು ಬ್ಯಾಡ್ ನ್ಯೂಸ್ ಸಿಕ್ತು ಅಂದ ತಕ್ಷಣ ಅವ್ರ ವಿರುದ್ಧನೇ ಹೋಗ್ತಾರೆ. ಅವ್ರ ಫ್ಯಾನ್ಸ್ ದಿವ್ಯಾ ವಸಂತ, ಅವ್ರ ಫ್ಯಾನ್ಸ್. ಒಳ್ಳೇದ್ ಮಾಡ್ತದ. ಅಲ್ಲೇ ಇದೆ ವಿಡಿಯೋ, ನ್ಯಾಷನಲ್ ಟಿವಿಲಿ ಅವ್ರದ್ದು ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ದಾರೆ. ಮುಂದೆ ಸ್ಯಾಂಡಲ್ವುಡ್ಗೆ ದರ್ಶನ್ ಯಾವತ್ತೂ ಹೀರೋ ಆಗಿಲ್ಲ. ಬರೀ ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಅವರು ಹೀರೋ ಆಗಿಲ್ಲ ಅಂದ್ರೆ ಮತ್ತೆ ಯಾರು? ನೀನಾಗಿದ್ಯಾ? ನೀನ್ ಹೀರೋ ಆಗಿದ್ದ? ಅಲ್ಲ, ಹೀರೋ ಅಲ್ಲ, ಹೀರೋಯಿನ್ ಆಗಿದ್ದೆ. ಮತ್ತೆ ನೀನ್ ಎಷ್ಟು ದಿವಸ? ಡಿ ಬಾಸ್ ಅಭಿಮಾನಿಗಳಿಗೆ ಅಷ್ಟೇ ಹೀರೋ ಆಗಿರೋದು. ನಾನು ಅನ್ಕೊಂಡಿರ್ತೇನೆ ನೀನು ಮೆದಳನ್ನ ಮಾರ್ಕೊಂಡಿಯಾ. ಬಕೆಟ್ ಟಿವಿ ಚಾನಲ್ಗೆ ನಿನ್ನ ಮೆದಳನ್ನ ಮಾರ್ಕೊಂಡಿಯಾ, ಅಷ್ಟೇ ನಾನು ಹೇಳೋದು. ನಾನು ನಿನ್ನ ಬಗ್ಗೆ ಇದಕ್ಕಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಸರಿನಾ? ಆಯ್ತಾ? ಮುಂದೆ ಏನೋ ಮುಂದೆ ಆಟನ ಆಟದ ಥರ ಆಡ್ದೆ, ಇನ್ನೇನು ಮತ್ತೇನು? ಈ ಡೈಲಾಗ್ನ ನೀನು ಯಾರಿಗೆ ಹೇಳ್ತಿದ್ಯಾ? ನೀನೊಬ್ಳೆ ಅದು ಹಂಚ್ಕೊಂಡಿರೋದಲ್ಲಿ. ಹಾಂ, ಓ ವೈರ್ಲೆಸ್ ಫೈಟ್ ಚೆನ್ನಾಗಿದೆ. ಹೊಡಿಯಕ್ಕ ಹೊಡಿ, ಇನ್ನೂ ಚೆನ್ನಾಗಿ ಹೊಡಿ. ಸಾಕು, ಈ ವಿಡಿಯೋನ ನಾನು ಖಂಡಿತ ನೋಡೋಕ್ಕಾಗಲ್ಲ, ಸಾಕು. ಹಲೋ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ, ನೀವು ನಿಜವಾಗ್ಲೂ ಚೆನ್ನಾಗಿರ್ತೀರಾ, ಅಷ್ಟೇ. ಸೊ ಮತ್ತೆ ನಾನು ಕೆಲವೊಂದು ವಿಡಿಯೋ ಎತ್ಕೊಂಡಿದ್ದೀನಿ, ಅದು ಯಾರದೇ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡ್ತಿಲ್ಲ.
ಸೊ ಎಂಟರ್ಟೈನ್ಮೆಂಟ್ ಅಷ್ಟೇ. ಏನಂದರೆ ಈ ಕೆಲವು ಕನ್ನಡ ಸುದ್ದಿವಾಹಿನಿ ಆ್ಯಂಕರ್ಗಳಿಗೆ ವಿಷಯನ ಹೇಗೆ ಹೇಳೋಕೆ ಅಂತ ಬರೋದಿಲ್ಲ, ಆ್ಯಂಕರಿಂಗ್ ಮಾಡೋಕ್ಕೆ ಬರೋದಿಲ್ಲ. ಹೇಗೆ ಆ್ಯಂಕರಿಂಗ್ ಮಾಡಬೇಕು ಅಂತಂದು ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ ಅವರು, ಅವ್ರ ಹೆಸರು ಸ್ಮಿತಾ ರಂಗನಾಥ್ ಅಂತೆ, ಅವ್ರು ಹೇಳಿದ್ದಾರೆ ನೋಡ್ಕೊಂಬ ಏನು ಆ್ಯಂಕರಿಂಗ್ ಯಾವ ಥರ ಮಾಡೋದು ಅಂತಂದು. ಕೂಡ ನಟ ದರ್ಶನ್ ಮೇಲೆ ಕೇಳೋಕ್ ಸಿಕ್ಕಿರುವ ಕೊಲೆ ಪ್ರಕರಣದ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ನೀವು ಗಮನಿಸ್ತಿದ್ದೀರಿ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಬೇರೆ ವಿಚಾರಕ್ಕೆ ಆರೋಪ ಕೇಳಿದ ಸಂದರ್ಭದಲ್ಲೂ ಚರ್ಚೆ ನಡೆಸುವ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಮೀಡಿಯಾ ಟ್ರಯಲ್ ನಾವು ಮಾಡೋದಿಲ್ಲ. ಈ ವೇದಿಕೆಯಲ್ಲಿ ಕೂತು ಆರೋಪಿಯನ್ನ ಅಪರಾಧಿ ಅಂತ ತೋರಿಸುವ ಯಾವುದೇ ಪ್ರಯತ್ನ ನಾವು ಮಾಡೋದಿಲ್ಲ. ದರ್ಶನ್ ಪ್ರಕರಣದಲ್ಲೂ ಕೂಡ ನಟ ದರ್ಶನ್ ಆರೋಪಿ, ಅವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿರೋದು ಕೊಲೆ ಮಾಡಿದಂತಹ ಗಂಭೀರ ಆರೋಪ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ತನಿಖೆಗೆ ತನಿಖಾ ಸಂಸ್ಥೆಗೆ ಕೊಡಬೇಕಾದ ಸಂಪೂರ್ಣ ಗೌರವವನ್ನ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಕೊಡುತ್ತೆ. ನಾವು ಮೀಡಿಯಾ ಟ್ರಯಲ್ ಏನಂದ್ರೆ ಆ್ಯಂಕರಿಂಗ್ ಹೇಗೆ ಮಾಡೋದು ಅಂತಂದು ರಿಪಬ್ಲಿಕ್ ಟಿವಿ ನಿರೂಪಕಿಯಾದ ಸ್ಮಿತಾ ರಂಗನಾಥ್ ಅವ್ರ ವಿಡಿಯೋ ನೋಡ್ಕೊಂಬ ಒಂದ್ಸರಿ. ಅವ್ರು ನೋಡಿ ಕಲಿಬೇಕು ಎಲ್ಲ ಟಿವಿ ಚಾನಲ್ಗಳು, ಅಂದ್ರೆ ಎಲ್ಲ ಅಂದ್ರೆ ಕೆಲವು ಸುದ್ದಿವಾಹಿನಿ ಟಿವಿ ಚಾನಲ್ಗಳು ಅಷ್ಟೇ. ಇನ್ನು ಕೆಲವು ಸುದ್ದಿವಾಹಿನಿಗಳು ಬಾಯಿ ಇದೆ ಅಂತಂದು, ಲೈಸೆನ್ಸ್ ಇದೆ ಅಂತಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ವಿಷಯನ ಕರೆಕ್ಟಾಗಿ ಮಾತಾಡೋಕೆ ಬರೋದಿಲ್ಲ. ಅವನು ಯಾರೋ ಮಾತಾಡಿದ ಅದಕ್ಕೂ ಮಾತಾಡೋದು, ಇವನು ಯಾರೋ ಮಾತಾಡಿದ ಅದಕ್ಕೂ ಮಾತಾಡಿದೆ. ಬರೀ ಇಂಥವೇ ವಿಷಯಗಳನ್ನ ಕರೆಕ್ಟಾಗಿ ಹೇಳಲಿಕ್ಕೆ ಬರೋದಿಲ್ಲ, ಅರ್ಥ ಆಗೋ ಥರ. ನಾನು ಹೇಳ್ತಿರೋದು ಸ್ಮಿತಾ ರಂಗನಾಥ್ ಬಗ್ಗೆ ಅಷ್ಟೇ. ಅದೇ ರಿಪಬ್ಲಿಕ್ ಕನ್ನಡ ಟಿ ವಿ ಚಾನಲಲ್ಲಿ ಬೇರೆ ಒಬ್ರು ಇದ್ದಾರೆ, ಅವ್ರು ಯಾವ ಥರ ಮಾತಾಡಿದ್ದಾರೆ ಅಂದರೆ ಒಂದ್ಸರಿ ನೋಡ್ಕೊಂಬನ್ನಿ. ಮುಂದೆ ಏನೋ ಮುಂದೆ ಏನ್ ಮಾಡ್ತಿದ್ಯಾ ಕಂದ? ಶೆಡ್ಗೆ ಬಾ. ಯಾಕೆ ಶೆಡ್ಗೆ ಹಾಕಿ ಬರಬೇಕು? ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಹೊಲ್ದಲ್ಲಿ ಹೋಗಿ ಗೇಮೇ ಮಾಡಬೇಕು. ಪಾಪ ಹುಡುಗನ್ನ ಶೆಡ್ ಕರಿತಿಯಲ್ಲ, ಗೊತ್ತಾಗಲ್ಲ ನಿನ್ಗೆ? ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಮತ್ತೆ ಇವರು ನಮ್ಮ ರಾಣೆಬೆನ್ನೂರು ಹುಲಿ ಕುಡುಪಲ್ಲಿ ನಾಗರಾಜ್ ಲಾಯರ್ ಅವರು ಏನು ಹೇಳಿದ್ದಾರೆ ಅಂತ ಒಂದು ಸ್ವಲ್ಪ ಕೇಳು. ಅವ್ರು ಮಾಡೋದು ಕಾಮಿಡಿ ಆಗಿದ್ರು, ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರ್ತದೆ. ಅಂದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರ್ತದೆ. ಸ್ವಲ್ಪ ನೋಡು ಅವ್ರ ವಿಡಿಯೋನ. ಅವನು ಒಬ್ಬ ತಾಯಿ ಭುವನೇಶ್ವರಿಯ ಮಗ ದರ್ಶನ. ಇವತ್ತು ಮಾಡಿದ್ದಾನೆ, ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ನಾನು ಒಪ್ಪಬೇಕಾದ್ರೆ ಕಾನೂನು ಸಂವಿಧಾನ ಅವನು ಒಪ್ಪಬೇಕು, ಕೋರ್ಟ್ ಹೇಳಬೇಕು, ಅವಾಗ ನಾನು ಅವನಿಗೆ ಅಪರಾಧಿ ಅಂತ ಹೇಳ್ತೇನೆ. ನಾನು ಅಲ್ಲಿವರೆಗೂ ಆರೋಪ ಬಂದಿದೆ. ಹಂಗಾರೆ ನಾನು ಈ ಲಾಯರ್ ಆಗಿ ಕೇಳ್ತಾನೆ, 3 ಮಂದಿ ನಾವು ಮರ್ಡರ್ ಮಾಡಿದ್ದೇವೆ ಅಂತ ಸರೆಂಡರ್ ಮಾಡಿದಾಗ 3 ಮಂದಿ ಬೆಳಗ್ಗೆ ಹೋಗಿ ಪೊಲೀಸರಿಗೆ ನಾವು 3 ಮಂದಿ ನಾವು ಸರೆಂಡರ್ ಆಗ್ತೇವೆ, ನಾವು ಒಂದು ಮರ್ಡರ್ ಮಾಡಿದ್ದೇವೆ ಅಂತ ಹೋಗಿ ಒಪ್ಪಿಕೊಂಡಿದ್ದಾರೆ. ಅದನ್ನ FIR ಯಾಕೆ ಹಾಕಲಿಲ್ಲ ಪೊಲೀಸರು? ನಾನು ಡಿಫೆನ್ಸ್ ಲಾಯರ್ ಆಗಿ ಕೇಳ್ತದೀಗ. ನೋಡಿದ್ರಲ್ಲ, ಬುದ್ಧಿ ಇರೋರಿಗೆ ಏನೋ ಒಂಚೂರು ಅರ್ಥ ಆಗೈತೆ ಅಂತ ಅನ್ಕೊಳ್ತೀನಿ ಅಷ್ಟೇ. ದೇವರು, ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಇನ್ನೊಂದೇನಾದ್ರು ಸ್ಪೆಷಲ್ ಆಗಿರೋ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನಂತರ ಟ್ಯಾಲೆಂಟೆಡ್ ಸಿಗಲ್ಲ, ತುಂಬಾ ಅಪರೂಪ. ಕರ್ನಾಟಕ ಸಿಕ್ಕಿರೋ ಅಪರೂಪದ ವಜ್ರ ನಾನು. ದಯವಿಟ್ಟು ನಾನು ಚೆನ್ನಾಗಿ ಕಾಪಾಡ್ಕೊಳ್ಳಿ.